ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ತಿಂದಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ತಿಂದಿ, ಬೆಳಿಗ್ಗೆ ರಾತ್ರಿ ತಿಂತೀಯಲ್ಲೋ ಫಾಸ್ಟ್ ಫುಡ್ ತಿಂಡಿ, ಮಂತ್ಲಿ ಮೆಡಿಸಿನ್ ತಿಂತಿ ಬಂಡಿ ಬಂಡಿ, ಹೆಲ್ತಿ ಲಿವಿಂಗ್ ಆಗಿ ತಿನ್ನಿ ಆರೋಗ್ಯಕರ ತಿಂಡಿ. ನೋಡಿ ವೀಕ್ಷಕರೇ, ನಾನು ಯಾಕೆ ಈ ಹಾಡನ್ನ ಹೇಳಿದೆ ಅಂದ್ರೆ ನಮ್ಮ ಆಹಾರದಲ್ಲೇ ನಮ್ಮ ಆರೋಗ್ಯ ಇರುತ್ತೆ. ಬನ್ನಿ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ನಾನು ಆರೋಗ್ಯಕರವಾದಂಥ ಹಾಡನ್ನ ಹೇಳಿದೆ. ಹಾಗೆ ಇವತ್ತಿನ ನಮ್ಮ ಕಂಪ್ಲೀಟ್ ಫುಡ್ ಮೆನು ಏನು ಅಂತ ನೋಡೋಣ. ಸೀಸನ್ ಕುಕಿಂಗ್ ನಲ್ಲಿ ಬಿದಿರು ರಸಂ, ಅಮ್ಮನ ಕೈ ರುಚಿಯಲ್ಲಿ ಬಟಾಣಿ ಬರ್ಫಿ, ಆರೋಗ್ಯಕರ ಅಡಿಗೆಯಲ್ಲಿ ಅಣಬೆ ಮೊಳಕೆ ಕಾಳಿನ ಸೂಪ್, ದಿಢೀರ್ ಅಡಿಗೆಯಲ್ಲಿ ಮಸಾಲೆ ಕೋಡುಬಳೆ, ಕಲಿಯುಣುಬ ಅಡಿಗೆಯಲ್ಲಿ ಪಾಲಕ್ ರೊಟ್ಟಿ. ಈಗ ನಾನು ಮೊದಲಿಗೆ ಸೀಸನ್ ಕುಕಿಂಗ್ ನಲ್ಲಿ ಬಿದಿರು ರಸಂ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈ ಸೀಸನ್ ನಲ್ಲಿ ಬಿದಿರು ರಸಂ ಮಾಡೋದ್ರಿಂದ ನಮ್ಮ ದೇಹದ ಉಷ್ಣಾಂಶ ಹೆಚ್ಚಾಗುತ್ತೆ, ಹಾಗೆ ಕಿಡ್ನಿ ಸ್ಟೋನ್ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ನಿಮ್ಗೆಲ್ಲ ಕೋಕಂ ರಸಂ ಮಾಡೋದು ಗೊತ್ತು, ಹಾಗೆ ನಿಂಬೆ ರಸಂ ಮಾಡೋದು ಗೊತ್ತು, ಇನ್ನು ಕೆಲವ್ರಿಗಂತೂ ಮೆಣಸಿನ ರಸಂ ಕೂಡ ಗೊತ್ತಿದೆ. ಆದ್ರೆ ನಾವಿವತ್ತು ಸ್ಪೆಷಲ್ ಆಗಿ ಸೀಸನ್ ಕುಕಿಂಗ್ ನಲ್ಲಿ ಬಿದಿರು ರಸಂ ಮಾಡೋದನ್ನ ತೋರಿಸ್ತಾ ಇದ್ದೇವೆ. ಇನ್ನು ಕೆಲವ್ರು ಜನ ಎಲ್ಲ ಬಿದಿರಿನಿಂದ ಸೂಪ್ ಮಾಡ್ತಾರೆ. ಇವತ್ತು ಸ್ಪೆಷಲ್ ಆಗಿ ನಾವು ಬಿದಿರು ರಸಂ ಮಾಡೋಣ. ಬನ್ನಿ ಹಾಗಾದ್ರೆ ಬಿದಿರು ರಸಂಗೆ ಏನೇನ್ ಪದಾರ್ಥ ಬೇಕು ಅಂತ ನೋಡೋಣ. ತೊಗರಿಬೇಳೆ, ಮೆಣಸು, ಜೀರಿಗೆ, ಮೆಂತ್ಯ, ಬ್ಯಾಡಗಿ ಮೆಣಸಿನಕಾಯಿ, ಅರಿಶಿನ, ಉಪ್ಪು, ಕರಿಬೇವು, ಕೊತ್ತಂಬರಿ, ತೆಂಗಿನ ತುರಿ, ಬಿದಿರು, ಸಾಸಿವೆ, ಎಣ್ಣೆ, ಹುಣಸೆ ಹಣ್ಣು. ಬಿದಿರಿನ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಳ್ತಿದೆ. ನೋಡಿ, 1500 ತರದ್ದು ಸ್ಪೀಶೀಸ್ ಇದೆ ಈ ಮರದಲ್ಲಿ. ಹಾಗೆ ಅತಿ ವೇಗವಾಗಿ ಬೆಳೆಯುವಂತ ಮರ ಕೂಡ ಹೌದು. ಇನ್ನು ಬೇರೆ ಮರಗಳಿಗಿಂತ ಹೆಚ್ಚಾಗಿ 35% ಆಕ್ಸಿಜನ್ನ ಹೆಚ್ಚಾಗಿ ಈ ಪರಿಸರಕ್ಕೆ ನೀಡುತ್ತೆ. ನೋಡಿದ್ರಾ, ಇಷ್ಟೊಂದು ಲಾಭ ಇರುವಂತದ್ದು, ಹಾಗೆ ಎಷ್ಟೊಂದು ವಿಷಯ ಇದರಲ್ಲಿದೆ. ಬನ್ನಿ, ನಾನು ಈಗ ಅಡಿಗೆ ಮಾಡೋದಕ್ಕೆ ಎಳೆ ಬಿದಿರನ್ನ ತಗೊಂಡಿರೋದು. ಫಸ್ಟು ತುರಿಬೇಕು. ನೀವು ಬಾಳೆ ದಿಂಡಿಂದ ಪಲ್ಯ ಮಾಡಿರ್ತೀರಾ, ಹಾಗೆ ರಸಂ ಕೂಡ ಮಾಡಿರ್ತೀರಲ್ವಾ, ಹಾಗೆ ಬಿದಿರಿನಿಂದ ಕೂಡ ಮಾಡ್ಬೋದು. ನಾವು ಪಲ್ಯ ಮಾಡ್ಬೋದು, ಇನ್ನು ಕೆಲವರು ಚಟ್ನಿ ಮಾಡ್ಬೋದು ಅಂತ ಕೇಳ್ತಾ ಇರ್ತಾರೆ ನನಗೆ. ಖಂಡಿತವಾಗ್ಲೂ ಚಟ್ನಿ ಕೂಡ ಮಾಡ್ಬೋದು. ಇವತ್ತು ನಾನು ಫಸ್ಟ್ ನಿಮಗೆ ರಸಂ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುರ್ಕೊಂಡಿದ್ದಾಗಿದೆ ಈಗ. ಹಾಗೆ ಈಗ ಮಿಕ್ಸಿ ಜಾರಲ್ಲಿ ಹುರಿದಿರುವಂತ ತೊಗರಿಬೇಳೆ, ಮೆಣಸು ಒಂದು ಅರ್ಧ ಸ್ಪೂನ್ ಅಷ್ಟಾದ್ರೆ ಸಾಕು, ಹಾಗೆ ಮೆಂತ್ಯ, ಈ ಎಲ್ಲ ಪದಾರ್ಥನೂ ನಾನು ಹುರಿದಿದ್ದೀನಿ. ಒಣದೇ ಹುರ್ಕೋಬೇಕು. ಜೀರಿಗೆ ಅರ್ಧ, ಒಣ ಮೆಣಸಿನ್ಕಾಯಿ ಒಂದು 7ರಿಂದ 8 ಹಾಕ್ಬೋದು. ಆದರೆ ಬ್ಯಾಡಗಿ ಮೆಣಸಿನ್ಕಾಯಿ, ನೀವೇನಾದರೂ ಗುಂಟೂರು ಮೆಣಸಿನ್ಕಾಯಿ ಹಾಕೋದಾದ್ರೆ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಬೋದು. ಹುಣಸೆ ಹಣ್ಣು ಎಲ್ಲ ಹಾಕಿ ಇದನ್ನ ನುಣ್ಣಗೆ ರುಬ್ಕೋಬೇಕು. ಈಗ ಇದಕ್ಕೆ ನೀರು ಹಾಕಬೇಕು. ರುಬ್ಕೊಂಡಿದ್ದಂತೂ ಆಗಿದೆ. ಈಗ ನೆಕ್ಸ್ಟ್ ನಾವು ಒಗ್ಗರಣೆ ಕೊಡಬೇಕು. ನಾನು ಒಗ್ಗರಣೆಗೆ ಬಳಸ್ತಾ ಇರೋಂಥ ಎಣ್ಣೆ ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. 2 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗತ್ತೆ. ಈ ಚಳಿಗಾಲ ಮಳೆಗಾಲದಲ್ಲಂತೂ ಬಿಸಿ ಬಿಸಿ ಆಗಿರುವಂಥ ಅಡುಗೆ ಎಷ್ಟು ಕಲ್ತ್ರೂ ಕಮ್ಮಿನೇ. ಹಾಗೆಯೇ ರಸಂ ಅಂತೂ ಸ್ಪೆಷಲ್. ಎಲ್ಲರ ಮನೆಯಲ್ಲೂ ವೆರೈಟಿ ರಸಂ ಮಾಡ್ತಾರೆ, ಆದರೂ ಕೂಡ ಕಮ್ಮಿನೇ. ಎವ್ರಿ ಟೈಮ್ ಅವ್ರು ಹೇಳ್ತಾರೆ ಏನಾದರೂ ಚೇಂಜ್ ಮಾಡು ಅಂತ. ಅವಾಗ ನೀವು ಮಾಡಬೇಕಲ್ವಾ, ಈ ಥರ ಅಡುಗೆಗಳು ಕೊಂಡಿದ್ರೆ ಅನುಕೂಲ. ಸ್ವಲ್ಪ ಸಾಸಿವೆ ಹಾಕಿದ್ದೀನಿ.
ಕರಿಬೇವು, ಕರಿಬೇವು ನೋಡಿದ ತಕ್ಷಣ ನಂಗೊಂದು ಟಿಪ್ ನೆನಪಾಗ್ತಾ ಇದೆ. ತುಂಬಾ ಸಿಂಪಲ್. ಕೆಲವ್ರಿಗೆ ಮೊಡವೆ ಇರುತ್ತೆ, ಅದು ಕಲಿ ಇರುತ್ತೆ, ಹಾಗೆ ಬೇಗ ಬಂದ್ರೆ ಹೋಗ್ತಾ ಇರಲ್ಲ. ಅಂಥವ್ರು ಏನ್ ಮಾಡ್ಬೇಕು ಅಂದ್ರೆ ಕರಿಬೇವನ್ನ ಸ್ವಲ್ಪ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಡ್ಬೇಕು. ಅದನ್ನ ಪೌಡ್ರ್ ಮಾಡಿ ಡೈಲಿ 1 ಸ್ಪೂನ್ ಕರಿಬೇವು ಪೌಡ್ರಿಗೆ ಒಂದು ಅರ್ಧ ಸ್ಪೂನ್ ಜೇನುತುಪ್ಪನ ಹಾಕಿ ಕಲಸಿ ಆ ಮೊಡವೆ ಎಲ್ಲಿರುತ್ತೋ ಅಲ್ಲಿ ಹಚ್ತಾ ಹೋಗಿ. ಸ್ವಲ್ಪ ದಿನಕ್ಕೆ ಕಲಿ ಮತ್ತೆ ಮೊಡವೆ ಇದ್ರೂ ಕೂಡ ಮಾಯ ಆಗುತ್ತೆ. ಎಷ್ಟು ಸಿಂಪಲ್ ಆಗಿರುತ್ತೆ, ಬಟ್ ಲಾಭ ಅಂತೂ ಜಾಸ್ತಿ ಅಲ್ವಾ ನಮಗೆ. ಈಗ ಒಗ್ಗರಣೆಗೆ ರುಬ್ಬಿರುವಂಥ ಮಿಶ್ರಣನ ಹಾಕಬೇಕು. ನೀರು ಕೂಡ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಉಪ್ಪು. ಉಪ್ಪು ಎಷ್ಟು ಹಾಕಬೇಕು? ರುಚಿಗೆ ತಕ್ಕಷ್ಟು. ಕೊತ್ತಂಬರಿನ ಮಾತ್ರ ಕೊನೆದಾಗ ಹಾಕಬೇಕು, ಯಾಕಂದ್ರೆ ಕುದ್ದು 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 ಅದ್ರ ಪರಿಮಳ ಎಲ್ಲ ಹೊರಟೋಗ್ಬಿಟ್ಟಿರತ್ತೆ. ಆಮೇಲೆ ರಸಂ ಬೇಜಾರು ಮಾಡ್ಕೊಳತ್ತಲ್ವಾ. ಈಗ ತುರಿದಿರುವಂತ ಬಿದಿರನ್ನ ಹಾಕಬೇಕು. ಕುದಿಯೋ ಟೈಮ್ನಲ್ಲಿ ಗಟ್ಟಿ ಆದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ, ಇಲ್ಲ ಅಂದ್ರೆ ರಸಂ ಬದಲು ಸಾಂಬಾರ್ ಆಗತ್ತಷ್ಟೇ. ಈಗ ಹಸಿ ತೆಂಗಿನ ತುರಿ, ನಿಮ್ಮ ಮನೆಯವ್ರು ಏನಾದ್ರೂ ಆಫೀಸಿಂದ ಬಂದಾಗ ಗರಂ ಗರಂ ಆಗಿದ್ರೆ ಅವರಿಗೆ ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಬಿದಿರು ರಸಂ ಮಾಡ್ಕೊಡಿ. ಅವ್ರ ಗರಂ ಎಲ್ಲ ಫುಲ್ ತಣ್ಣಗಾಗುತ್ತೆ, ಯಾಕಂದ್ರೆ ಅಷ್ಟು ಟೇಸ್ಟಿ ಆಗಿರುತ್ತಲ್ವಾ. ಮನುಷ್ಯ ಏನೇ ಮಾಡಿದ್ರು ಕೂಡ 2 ಹೊತ್ತು ಊಟಕ್ಕೋಸ್ಕರ. ಸೊ ಟೆನ್ಷನ್ ಆಗಿದ್ದಾಗ ರುಚಿ ರುಚಿಯಾಗಿರೋಂಥ ಅಡುಗೆ ಕೊಟ್ಬಿಟ್ರೆ ಟೆನ್ಷನ್ ಎಲ್ಲ ಗಾಯಬ್. ನನ್ಗಂತೂ ಅಷ್ಟೇ, ನಿಮ್ಗೂ ಕೂಡ ಕೆಲವ್ರಿಗೆ ಅನ್ಸುತ್ತೆ. ರಸಮ್ಮು ರೆಡಿ ಆಯ್ತು. ಒಂದ್ ಸ್ವಲ್ಪ ಕೊತ್ತಂಬರಿ. ಬಿಸಿ ಬಿಸಿ ಆದ ಬಿದಿರಿನ ರಸಂ ರೆಡಿ ಆಗಿದೆ. ಬಿದಿರು ರಸಂ ಮಾಡುವ ವಿಧಾನ: ಮಿಕ್ಸಿ ಜಾರ್ನಲ್ಲಿ ಹುರಿದ ತೊಗರಿಬೇಳೆ, ಅರ್ಧ ಸ್ಪೂನ್ ಮೆಣಸು, ಅರ್ಧ ಸ್ಪೂನ್ ಮೆಂತ್ಯ, ಅರ್ಧ ಸ್ಪೂನ್ ಜೀರಿಗೆ, 7 ರಿಂದ 8 ಒಣಮೆಣಸಿನಕಾಯಿ, ಹುಣಸೆ ಹಣ್ಣು ಎಲ್ಲವನ್ನು ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಿ. ಪ್ಯಾನ್ನಲ್ಲಿ 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ, ಕರಿಬೇವು, ರುಬ್ಬಿದ ಮಿಶ್ರಣ, ನೀರು, ಅರ್ಧ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ತುರಿದ ಬಿದಿರು, ಹಸಿ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ. ಈಗ ರುಚಿ ರುಚಿಯಾದ ಬಿದಿರು ರಸಂ ರೆಡಿಯಾಗಿದೆ.